ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಹುಬ್ಬಳ್ಳಿ ಧಾರವಾಡ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ಧಾರವಾಡ ಪೇಡಕ್ಕೆ ಬಹಳಷ್ಟು ಪ್ರಸಿದ್ಧಿ ಪಡೆದ ನಗರ. ಅಷ್ಟೇ ಪ್ರಮುಖವಾಗಿ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಧಾರವಾಡ ತನ್ನದೇ ಆದ ಖ್ಯಾತಿ ಗಳಿಸಿದೆ. ಈಗ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ವಿರುದ್ಧ ಬಂಡೆದ್ದು ತನ್ನ ರಾಜಕೀಯ ಬದ್ಧವೈರಿಯಾದ ಕಾಂಗ್ರೆಸ್ ಪಕ್ಷವನ್ನು ಸೇರಿದ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ದಾಖಲೆಯ 35,000ಕ್ಕೂ ಅಧಿಕ ಮತಗಳ ಅಂತರದಿಂದ ತನ್ನ ಒಂದು ಕಾಲದ ಶಿಷ್ಯರಾದ ಮಹೇಶ್ ತೆಂಗಿನಕಾಯಿ ವಿರುದ್ಧ ಸ್ಪರ್ಧಿಸಿ ಸೋಲನುಭವಿಸಿದ್ದ ಜಗದೀಶ್ ಶೆಟ್ಟರ್ ಇಂದು ಪುನಃ ಮಾತೃಪಕ್ಷ ಬಿಜೆಪಿಗೆ ಮರಳಿದ್ದಾರೆ. ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಹಿನ್ನೆಲೆ ಮತ್ತು ರಾಜಕೀಯ ಪ್ರತಿಸ್ಪರ್ಧಿಯ ಬಗ್ಗೆ ನೋಡುತ್ತಾ ಹೋದರೆ, ಒಂದು ಕಾಲದಲ್ಲಿ 2012ರಲ್ಲಿ ಏನು ರಾಜ್ಯದಲ್ಲಿ ಬದಲಾದ ರಾಜಕೀಯ ಸನ್ನಿವೇಶಕ್ಕೆ ಒಳಗಾಗಿ ಮುಖ್ಯಮಂತ್ರಿಯಾದ ಜಗದೀಶ್ ಶೆಟ್ಟರ್ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಪ್ರಹ್ಲಾದ್ ಜೋಶಿ ಇಬ್ಬರ ಜೋಡಿ ಒಂದು ರೀತಿ ಮೋಡಿ ಮಾಡುತ್ತೆ ಎನ್ನುವ ಅದರ ಹೊರತಾಗಿಯೂ ಕೂಡ ಯಡಿಯೂರಪ್ಪನವರ ಕೆಜೆಪಿ ಅಲೆಗೆ ತತ್ತರಿಸಿ ಬಿಜೆಪಿ 40 ಸ್ಥಾನಕ್ಕೆ ಕುಸಿದಿದ್ದು ರಾಜಕಾರಣದ ಒಂದು ಚರಿತ್ರೆ. ಇವರಿಬ್ಬರ ಜೋಡಿ ಧಾರವಾಡ ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ಮೋಡಿ ಮಾಡುತ್ತೆ ಎಂದು ಅನೇಕರು ಭಾವಿಸಿದ್ದರು. ಇನ್ನೂ ಒಂದು ವಿಚಾರ ಇದೆ. ಉತ್ತರ ಕರ್ನಾಟಕ ಬಿಜೆಪಿ ವಲಯದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಆಪ್ತರು, ರಾಜಕೀಯ ಆಪ್ತರು ಹೌದು, ಪಕ್ಷದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದು ಕೂಡ ರಾಜ್ಯ ಕಂಡಿದೆ. ಇನ್ನೂ ಒಂದು ಅವರ ಒಂದು ಸಾಂಸಾರಿಕ ಜೀವನವನ್ನು ನೋಡಿದರೂ ಕೂಡ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೇರೂರು ಪಟ್ಟಣದ ಅಳಿಯಂದಿರು ಇಬ್ಬರು. ಪ್ರಹ್ಲಾದ್ ಜೋಶಿ ಕೂಡ ಕೇರೂರು ಪಟ್ಟಣದ ನಿವಾಸಿಯನ್ನೇ ಮದುವೆಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಕೂಡ ಕೇರೂರು ಪಟ್ಟಣದ ನಿವಾಸಿಯನ್ನೇ ಮದುವೆಯಾಗಿದ್ದಾರೆ. ಹೀಗಾಗಿ ಇವರಿಬ್ಬರು ಬಾದಾಮಿ ತಾಲೂಕಿನ ಕೇರೂರು ಪಟ್ಟಣದ ಅಳಿಯಂದಿರು. ಈ ಅಳಿಯಂದಿರ ಜುಗಲ್ಬಂದಿ 2013ರ ಚುನಾವಣೆಯಲ್ಲಿ ಯಾವುದೇ ರೀತಿಯ ಮೋಡಿ ಮಾಡಲಿಲ್ಲ, ಅದು ರಾಜ್ಯ ಕಂಡಿದೆ. ಇದು ಒಂದು ಕಡೆಯಾದರೆ, ಈ ಒಂದು ಸಂಬಂಧ, ಈ ಒಂದು ರಾಜಕೀಯ ಸಂಬಂಧ ಇದು ಬೆಳೀತಾ ಬೆಳೀತಾ ಜಗದೀಶ್ ಶೆಟ್ಟರ್ ಮತ್ತು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮಧ್ಯೆ ರಾಜಕೀಯ ಕಂದಕಕ್ಕೆ ಅಣಿಯಾಗುತ್ತಾ ಬಂದಿದೆ. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಫೋಟಗೊಂಡು ರಾಜಕೀಯದುದ್ದಕ್ಕೂ ಕೂಡ ಕಾಂಗ್ರೆಸ್ನೇ ತೆಗಳುತ್ತಲೇ ಬಂದ ಜಗದೀಶ್ ಶೆಟ್ಟರ್ ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ನಾಯಕರನ್ನೇ ಹೊಗಳುವ ಮಟ್ಟಿಗೆ ಅದು ಬದಲಾಗಿದ್ದು ಮಾತ್ರ ರಾಜಕೀಯದಲ್ಲಿ ಯಾರು ಶತ್ರುಗಳು ಇಲ್ಲ, ಯಾರು ಮಿತ್ರರು ಇಲ್ಲ ಎನ್ನುವ ಮಾತಿಗೆ ಈ ಒಂದು ಇಬ್ಬರು ನಾಯಕರು ತಾಜಾ ಉದಾಹರಣೆಯಾಗಿ ಕಾಣುತ್ತಿದ್ದಾರೆ. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈ ಬಲಪಡಿಸುತ್ತೇನೆ, ವಿಜಯೇಂದ್ರ ಅವರ ನಾಯಕತ್ವಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಪ್ರಬಲವಾಗಿ ಜನ ಸ್ಪಂದಿಸ್ತಾ ಇದ್ದಾರೆ, ನಾನು ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಬಿಜೆಪಿಯನ್ನು ಸೇರುತ್ತಿದ್ದೇನೆ ಎಂದು ಮೊನ್ನೆ ದೆಹಲಿಯ ಕೇಂದ್ರ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷಕ್ಕೆ ವಿದಾಯದ ನುಡಿಗಳನ್ನಾಡಿದರು. ಹಾಗಾದರೆ ಕೇವಲ 9 ತಿಂಗಳ ಕಾಂಗ್ರೆಸ್ ಸಖ್ಯ ಮಾಜಿ ಮುಖ್ಯಮಂತ್ರಿಗೆ ಸಾಕಾಯ್ತಾ? ಅವರು ಪ್ರಾರಂಭದಿಂದಲೂ ಹೇಳ್ತಾ ಇದ್ರು, ಬಿಜೆಪಿ ಹೈಕಮಾಂಡ್ ನನ್ನನ್ನು ನಡೆಸಿಕೊಂಡ ರೀತಿ ನನಗೆ ಬಹಳಷ್ಟು ನೋವು ತಂದಿದೆ. ಆ ನಡವಳಿಕೆ ಕಾಂಗ್ರೆಸ್ನಲ್ಲಿ ಆಗದಿದ್ದರೆ ಸಾಕು, ಕಾಂಗ್ರೆಸ್ ಹೈಕಮಾಂಡ್ ನನ್ನನ್ನು ಒಳ್ಳೆಯ ಮಟ್ಟದಲ್ಲಿ ನಡೆಸಿಕೊಂಡರೆ ನಾನು ಇರುವವರೆಗೂ ಕೂಡ ನಾನು ಕಾಂಗ್ರೆಸ್ನಲ್ಲೇ ಇರುತ್ತೇನೆ ಎಂದು ತಮ್ಮ ಎಲ್ಲ ಕಾರ್ಯಕ್ರಮಗಳು ಹೇಳುತ್ತಿದ್ದಂಥ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಏಕಾಏಕಿ ಏಕೆ ನಿರ್ಧಾರ ಬದಲಾಯಿಸಿಕೊಂಡ್ರು? ನಿನ್ನೆ ಅವರು ದೆಹಲಿಯಿಂದ ಬಂದ ನಂತರ ತವರು ಕ್ಷೇತ್ರ ಧಾರವಾಡಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಯಾವ ನಾಯಕರು ಕೂಡ ಅವರನ್ನು ಸ್ವಾಗತಿಸಲಿಲ್ಲ. ಹುಬ್ಬಳ್ಳಿ ಧಾರವಾಡ ಕೇಂದ್ರದ ಶಾಸಕರು ಮಹೇಶ್ ತೆಂಗಿನಕಾಯಿಯನ್ನು ಹೊರತುಪಡಿಸಿದರೆ ಬಿಜೆಪಿಯ ಅರವಿಂದ್ ಬೆಲ್ಲದಾಗಿರಬಹುದು, ಕುಂದಗೋಳದ MR ಪಾಟೀಲ್ ಆಗಿರಬಹುದು, ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರು, ಹಾಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಯಾರು ಕೂಡ ಜಗದೀಶ್ ಶೆಟ್ಟರನ್ನು ಸ್ವಾಗತಿಸಲಿಲ್ಲ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಸಿಕ್ಕ ಮನ್ನಣೆ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿಯಲ್ಲಿ ಸಿಗ್ತಾ ಇದೆಯಾ? ಅಥವಾ ಆಂತರಿಕವಾಗಿ ಶೆಟ್ಟರ್ ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಹೊರಗಿನಿಂದ ನಾನು
ಪ್ರಹ್ಲಾದ್ ಜೋಶಿಗೆ ಪೈಪೋಟಿ ಕೊಡಲು ಅಥವಾ ಅವರನ್ನು ಎದುರಿಸುವಲು ಶಕ್ತನಲ್ಲ. ಬಿಜೆಪಿ ಒಳಗಡೆ ಇದ್ದು ಅವರನ್ನು ಎದುರಿಸಬೇಕೆನ್ನುವ ಒಂದು ಆಂತರಿಕವಾಗಿ ಅವ್ರೇನಾದ್ರೂ ಲೆಕ್ಕಾಚಾರಗಳನ್ನ ಹಾಕಿಕೊಂಡು ಪುನಃ ಬಿಜೆಪಿಗೆ ಬಂದರ, ಅಥವಾ ಬಿಜೆಪಿ ಒಳಗೆ ನಡೆಯುತ್ತಿರುವ ಅಸಂತೋಷ ಕೂಟದ ಏನು ಆಟೋಟಗಳಿಗೆ BS ಯಡಿಯೂರಪ್ಪನವರು ಲಗಾಮ ಹಾಕ್ಲಿಕ್ಕೆ ಜಗದೀಶ್ ಶೆಟ್ಟರ್ ಅವ್ರನ್ನ ಗರ್ ವಾಪಸಿ ಮಾಡಿದ್ರ? ಈ ಎಲ್ಲ ಪ್ರಶ್ನೆಗಳು ಧಾರವಾಡ ರಾಜಕೀಯ ವಲಯದಲ್ಲಿ ಕುತೂಹಲ ಘಟ್ಟಕ್ಕೆ ಕಾರಣವಾಗಿದೆ. ಯಾಕೆಂದ್ರೆ ಜಗದೀಶ್ ಶೆಟ್ಟರ್ ಅವರ ತಂದೆ ಶಿವಪ್ಪ ಶೆಟ್ಟರ್ ಕಟ್ಟ ಜನಸಂಘದಿಂದನೇ ಅವರು ರಾಜಕೀಯ ಜೀವನ ಆರಂಭಿಸಿದರು. ಹುಬ್ಬಳ್ಳಿ ಧಾರವಾಡ ಮೇಯರ್ ಆಗಿದ್ದರು, ಒಂದು ಬಾರಿ ಹುಬ್ಬಳ್ಳಿಯ ಶಾಸಕರು ಕೂಡ ಆಯ್ಕೆಯಾಗಿದ್ದರು. 1994ರಿಂದ 2018ರವರೆಗೆ ಜಗದೀಶ್ ಶೆಟ್ಟರ್ ಸತತ 6 ಬಾರಿ ಬಿಜೆಪಿ ಪಕ್ಷದಿಂದ ಸೋಲನ್ನೇ ಕಾಣದೆ ಗೆದ್ದು ಬಂದಿದ್ದಂತಹ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನಿರಾಕರಿಸುವ ಮೂಲಕ ಎಲ್ಲೋ ಒಂದು ಕಡೆ ಪಕ್ಷ ನಿಷ್ಠುರರನ್ನು ನಾವು ಕಡೆಗಣಿಸುತ್ತಿದ್ದೇವೆ ಎನ್ನುವ ಸಂದೇಶ ರವಾನಿಸಿ ಎಲ್ಲ ಒಂದು ಕೌತುಕದ ಗೂಡಾಗಿದ್ದಂತಹ ವಿಧಾನಸಭಾ ಚುನಾವಣೆ ಅದು ಮುಗಿದ ಅಧ್ಯಾಯವಾದರೂ ಕೂಡ ಈಗ ಯಾಕೆ ಅಂದು ಬೇಡವಾದ ಶೆಟ್ಟರ್ ಇಂದು ಬಿಜೆಪಿಗೆ ಏಕೆ ಬೇಕಾದರು? ಅಥವಾ ರಾಜಕೀಯದ ಮತ್ತೊಂದು ಪಡಸಾಲೆಯಲ್ಲಿ ಚರ್ಚೆ ಆಗುತ್ತಿರುವ ವಿಚಾರವೇನೆಂದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಲಿಂಗಾಯತರ ವಿರೋಧಿ ಎನ್ನುವ ಅಣೆಪಟ್ಟಿ ಕಟ್ಟಿಕೊಂಡಂತಹ ಪ್ರಹ್ಲಾದ್ ಜೋಶಿ ಆ ಕಳಂಕವನ್ನು ತೊಳೆದುಕೊಳ್ಳಲು ಜಗದೀಶ್ ಶೆಟ್ಟರ್ ಅವರನ್ನ ಗರ್ ವಾಪಸಿ ಮಾಡಿಕೊಂಡರ? ಈ ಎಲ್ಲ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿವೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ನಾನು ಧಾರವಾಡ ಕ್ಷೇತ್ರದ ಆಕಾಂಕ್ಷಿ ಎಂದು ಪರೋಕ್ಷವಾಗಿ ಜಗದೀಶ್ ಶೆಟ್ಟರ್ ಅವರು ಸುಳಿವು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರ ಯಾವುದು? ಉತ್ತರ ಕನ್ನಡಕ್ಕೆ ಹೋಗ್ತಾರಾ? ಧಾರವಾಡದಲ್ಲಿಯೇ ಅವರು ಭದ್ರವಾಗಿ ನೆಲೆಯೂರುತ್ತಾರಾ? ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಅವಕಾಶ ನೀಡಲಿ ಎಂದು ಹೈಕಮಾಂಡ್ ಮೇಲೆ ಪರೋಕ್ಷವಾಗಿ ಒತ್ತಡ ಹೇರುತ್ತಾರಾ? ತಮ್ಮ ಬೀಗರೇ ಆದ ಮಂಗಳ ಸುರೇಶ್ ಅಂಗಡಿಯವರ ಕ್ಷೇತ್ರ ಬೆಳಗಾವಿಗೆ ವಲಸೆ ಕಳಿಸುತ್ತಾರಾ ಅನ್ನುವುದು ಬಿಜೆಪಿ ಕಾರ್ಯಕರ್ತರೂ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಅನೇಕ ನಾಯಕರಲ್ಲಿ ಇದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?